ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು MCQ ತರಗತಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಒಂದು MCQದಲ್ಲಿ ಟಾಪ್ 10 MCQಗಳನ್ನು ಚರ್ಚೆ ಮಾಡೋಣ. ಮೊದಲನೇ ಕ್ವಶನ್ ನೋಡಿ, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ 2023 ಸೆಪ್ಟೆಂಬರ್ನಲ್ಲಿ 18ರಂದು ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ನಡೆದಂತಹ ಒಂದು ಯುನೆಸ್ಕೋ 45ನೇ ಅಧಿವೇಶನದಲ್ಲಿ ಹೊಯ್ಸಳರ ಕಾಲದ ದೇವಾಲಯಗಳನ್ನು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಯಿತು ಅನ್ನುವಂತ ಒಂದು ಹೇಳಿಕೆ ಕೊಡಲಾಗಿದೆ. ನಂತರದಲ್ಲಿ ಎರಡನೇ ಹೇಳಿಕೆ ನೋಡಿ, 2022ರ ಜನವರಿಯಲ್ಲಿ ಭಾರತ ಸರ್ಕಾರವು ಈ ದೇವಾಲಯಗಳನ್ನ ವಿಶ್ವ ಪಾರಂಪರ ಪಟ್ಟಿಗೆ ಸೇರಿಸಲು ಒಂದು ನಾಮನಿರ್ದೇಶನ ಮಾಡಲಾಗಿತ್ತು ಅನ್ನುವಂಥದ್ದು ಹೇಳಿಕೆಯ ರೂಪದಲ್ಲಿ ಕೊಟ್ಟಿರುವಂಥದ್ದು. ಯಾಕೆಂದ್ರೆ ಇಲ್ಲಿ ಹೊಯ್ಸಳರ ದೇವಾಲಯಗಳನ್ನ ಒಂದು ಪಾರಂಪರಿಕ ಪಟ್ಟಿಗೆ ಸೇರಿಸಿರುವಂಥದ್ದು, ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿಸಿರುವಂಥದ್ದು ನಾವು ಇತ್ತೀಚೆಗೆ ಗಮನಿಸ್ತೇವೆ. ಹಾಗಾಗಿ ಇದರ ಮೇಲೆ ಕ್ವಶನ್ ಬರುವಂತಹ ಸಾಧ್ಯತೆಗಳು ಹೆಚ್ಚಿರುವುದರಿಂದ ಈ ಕ್ವಶನ್ ಬಂದಿರುವಂಥದ್ದು. ಆಯ್ಕೆಗಳನ್ನು ನೋಡೋದಾದ್ರೆ ಎ ಮಾತ್ರ ಸರಿ, ಎ ಬಿ ಸರಿ, ಬಿ ಮಾತ್ರ ಸರಿ, ಎ ಬಿ ಎರಡೂ ಸರಿ, ಯಾವುದು ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಅನ್ನುವಂಥದ್ದು ಆಪ್ಷನ್ ಸಿ ಆಗುತ್ತೆ ಸ್ನೇಹಿತರೆ. ಇದು ಎ ಬಿ ಎರಡು ಹೇಳಿಕೆಗಳು ಸರಿಯಾಗಿರುವಂಥದ್ದು. ಸೆಪ್ಟೆಂಬರ್ 18ರಂದು 2023ರಲ್ಲಿ ಒಂದು 45ನೇ ಅಧಿವೇಶನದಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿರುವಂಥದ್ದು ಹೊಯ್ಸಳರ ದೇವಾಲಯಗಳು. ಅಲ್ಲಿ ಬರುವಂತಹ ದೇವಾಲಯಗಳನ್ನ ನೋಡೋದಾದ್ರೆ ಚೆನ್ನಕೇಶವ ದೇವಾಲಯ, ಹಳೆಬೀಡಿನ ಒಂದು ಹೊಯ್ಸಳೇಶ್ವರ ದೇವಾಲಯ, ನಂತರ ಸೋಮನಾಥಪುರದ ಕೇಶವ ದೇವಾಲಯ, ಈ ದೇವಾಲಯಗಳನ್ನ ಸೇರಿಸಲಾಗಿರುವಂಥದ್ದು. ಇದನ್ನ 2022ರಲ್ಲಿಯೇ ಕೂಡ ಒಂದು ನಾಮನಿರ್ದೇಶನ ಮಾಡಿತ್ತು ಸರ್ಕಾರ ಅನ್ನುವಂಥದ್ದು. ಭಾರತ ಸರ್ಕಾರ 2022ರಲ್ಲೇ ನಾಮನಿರ್ದೇಶನ ಮಾಡಿರುವಂಥದ್ದು. ಇದು ಕ್ವಶನ್ ಆಗಿದೆ. ನಂತರ ನೋಡಿ, ಈ ಕೆಳಗಿನ ಯಾವ ಗ್ರಾಮ ಪಂಚಾಯಿತಿಗೆ ಗಾಂಧಿ ಗ್ರಾಮ ಪುರಸ್ಕಾರ ಪ್ರಶಸ್ತಿ ಲಭಿಸಿದೆ ಅನ್ನುವಂಥದ್ದು ಕೇಳಿದ್ದಾರೆ. ಗಾಂಧಿ ಗ್ರಾಮ ಪುರಸ್ಕಾರ ಯಾವ ಪಂಚಾಯಿತಿಗೆ ಸಂಬಂಧಿಸಿದೆ? ಇತ್ತೀಚೆಗೆ 2023ರಲ್ಲಿ ಕೊಟ್ಟಂಥದ್ದು. ಬೆಳಗಾವಿಯ ಗ್ರಾಮ ಪಂಚಾಯಿತಿ, ಶೆಳವಾಡಿ ಗ್ರಾಮ ಪಂಚಾಯಿತಿ, ಎ ಬಿ ಎರಡು ಮೇಲಿನ ಯಾವುದು ಅಲ್ಲ. ಇದಕ್ಕೆ ರೈಟ್ ಆನ್ಸರ್ ಅನ್ನುವಂಥದ್ದು ಆಪ್ಷನ್ ಬಿ ಸ್ನೇಹಿತರೆ, ಶೆಳವಾಡಿ ಗ್ರಾಮ ಪಂಚಾಯಿತಿ. ಶೆಳವಾಡಿ ಗ್ರಾಮ ಪಂಚಾಯಿತಿಗೆ ರಾಜ್ಯ ಸರ್ಕಾರದಿಂದ ಗಾಂಧಿ ಗ್ರಾಮ ಪುರಸ್ಕಾರ ನವಲಗುಂದದ ವಿಧಾನ ಕ್ಷೇತ್ರದಿಂದ ನೀಡಲಾಗಿರುವಂಥದ್ದು ನಾವು ಗಮನಿಸುವಂಥದ್ದು. ನಂತರದಲ್ಲಿ ಯಾವ ಕ್ವಶನ್ ಇದೆ? ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಸರಿಯಾದ ಉತ್ತರವನ್ನ ಆರಿಸಿ ಅನ್ನುವಂಥದ್ದು ಒಂದು ಕ್ವಶನ್ ರೈಸ್ ಆಗಿದೆ. ನೋಡಿ, ಬಹಳ NEPಗೆ ಸಂಬಂಧಪಟ್ಟಂತು, ನ್ಯೂ ಎಜುಕೇಶನ್ ಪಾಲಿಸಿ, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಕ್ವಶನ್ ಅನ್ನ ನಾವು ನೋಡುದು. ಇತ್ತೀಚೆಗೆ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ಅಡಿ ಕೇಂದ್ರ ಸರ್ಕಾರವು ವಿದ್ಯಾರ್ಥಿಗಳಿಗೆ ಆಧಾರ್ ಸಂಖ್ಯೆಯ ಮಾದರಿಯಲ್ಲಿ 12 ಸಂಖ್ಯೆಯ ವಿಶೇಷ ಗುರುತಿನ ಸಂಖ್ಯೆ ನೀಡಲು ಚಿಂತನೆ ನಡೆಸಿರುವಂಥದ್ದು. ಈ ಆಧಾರ್ಗೆ ಹೇಗೆ 12 ಸಂಖ್ಯೆಗಳನ್ನ ನೋಡ್ತೇವೆ ನಾವು. ಆಧಾರ್ಗೆ ಹೇಗೆ ನಾವು 12 ಸಂಖ್ಯೆಗಳನ್ನ ನೋಡ್ತೇವೆ, ಹಾಗೆಯೇ ಶಿಕ್ಷಣ ನೀತಿಯಲ್ಲಿ ಬರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಒಂದು 12 ಸಂಖ್ಯೆಯ ಒಂದು ಗುರುತಿನ ಒಂದು ಸಂಖ್ಯೆಯನ್ನು ನೀಡಬೇಕು ಅಂತ ಚಿಂತನೆ ನಡೆಸಿದೆ. 12 ಸಂಖ್ಯೆ ವಿಶಿಷ್ಟ ಗುರುತಿನ ID ನೀಡುವ ಮೂಲಕ ಯೋಜನೆಗೆ ಒಂದು ರಾಷ್ಟ್ರ ಒಂದು ವಿದ್ಯಾರ್ಥಿ ಐಡಿಯನ್ನ ಹೆಸರಿಡಬೇಕು ಅಂತ ಮಾಡಿದೆ ಅನ್ನುವಂಥದ್ದು ಕೇಳಿದ್ದಾರೆ. ಇಲ್ಲಿ ಆಯ್ಕೆಗಳನ್ನ ನೋಡೋದಾದ್ರೆ ಎ ಮಾತ್ರ ಸರಿ, ಎ ಬಿ ಸರಿ, ಎ ಬಿ ಎರಡು ಸರಿ, ಮೇಲಿನ ಯಾವುದು ಅಲ್ಲ. ನಾವು ಆನ್ಸರ್ನ ನೋಡೋದಾದ್ರೆ ಎ ಬಿ ಎರಡು ಹೇಳಿಕೆಗಳು ಸರಿಯಾಗಿರುವಂಥದ್ದು. ಒಂದು ರಾಷ್ಟ್ರ ಒಂದು ವಿದ್ಯಾರ್ಥಿ ಇತ್ತೀಚೆಗೆ ಒಂದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿರುವಂಥದ್ದು. ಕೇಂದ್ರ ಸರ್ಕಾರವು ವಿದ್ಯಾರ್ಥಿಗಳಿಗೆ ಒಂದು ಆಧಾರ್ ಮಾದರಿಯಲ್ಲಿ 12 ಸಂಖ್ಯೆ ಇರುವಂತಹ ಒಂದು ಐಡಿಯನ್ನ ನೀಡಬೇಕು ಅನ್ನುವಂತಹ ಒಂದು ಚಿಂತನೆಯನ್ನ ಮಾಡಿರುವಂಥದ್ದು ನಾವು ಗಮನಿಸುವಂಥದ್ದು. ನಂತರ ಕ್ವಶನ್ ನೋಡಿ, ನಮೋ ಭಾರತ್ ರೈಲು ಸಂಚಾರಕ್ಕೆ ಸಂಬಂಧಿಸಿದಂತೆ ನಮೋ ಭಾರತ್ ರೈಲಿಗೆ ಸಂಬಂಧಿಸಿದಂತೆ ಈ ಹೇಳಿಕೆಗಳನ್ನ ಗಮನಿಸಿ. ನಮೋ ಭಾರತ್
ಎಂದು ಹೆಸರಲ್ಲಿರುವಂತಹ ದೇಶದ ಮೊದಲ ರೀಜನಲ್ ರ್ಯಾಪಿಡ್ ಟ್ರಾನ್ಸಿಟ್ ಸಿಸ್ಟಮ್ ರೈಲನ್ನು ಸಂಚಾರಕ್ಕೆ ಒಂದು ಹಸಿರು ನಿಶಾನೆಯನ್ನು ತೋರಿಸಲಾಯಿತು ಅನ್ನುವಂಥದ್ದು ಹೇಳಿದ್ದಾರೆ. ಇದನ್ನು ಪ್ರಧಾನಿ ಮೋದಿ ಅವರು ಉದ್ಘಾಟಿಸಿರುವಂಥದ್ದು. ಯೋಜನೆ ದೆಹಲಿ, ಉತ್ತರ ಪ್ರದೇಶ್, ಹರಿಯಾಣ ಹಾಗೂ ರಾಜಸ್ಥಾನದ ಹಲವು ಸ್ಥಳಗಳಿಗೆ ಈ ರೈಲು ಸಂಪರ್ಕಿಸುತ್ತೆ ಅನ್ನುವಂತಹ ಒಂದು ಹೇಳಿಕೆ ಇದೆ. ಇದು ಮೊದಲ ಹಂತದಲ್ಲಿ ಸೈದಾಬಾದ್ ಮತ್ತು ದುಬೈ ನಡುವಿನ 17 ಕಿಲೋಮೀಟರ್ ಮಾರ್ಗದಲ್ಲಿ ಸಂಚರಿಸುತ್ತೆ ಅಂತದ್ದು ಕೇಳಿರುವಂಥದ್ದು. ಆಯ್ಕೆಗಳನ್ನ ಗಮನಿಸೋದಾದ್ರೆ ಎ ಮಾತ್ರ ಸರಿ, ಎ ಬಿ 2 ಹೇಳಿಕೆಗಳು, ಎ ಬಿ ಮತ್ತು ಸಿ ಸರಿ, ಮೇಲಿನ ಎಲ್ಲವೂ ಸರಿ. ಮೇಲಿನ ಎಲ್ಲಾ ಹೇಳಿಕೆಗಳು ಸರಿಯಾಗಿರುವಂಥದ್ದು ನಾವು ಗಮನಿಸುವಂಥದ್ದು. ಮುಂದಿನ ವರ್ಷವೂ ಕೂಡ ಜನಸೇವೆ ನಮೋ ಭಾರತ್ ರೈಲು ಕೂಡ ಎಂದು ಹೆಸರಿಟ್ಟಿರುವಂಥದ್ದು. RRTS ಅನ್ನುವಂಥದ್ದು ಮೊದಲ ರೈಲು ಸಂಚಾರಕ್ಕೆ ಕೂಡ ಹಸಿರು ನಿಶಾನೆ ಕೊಟ್ಟಿರುವಂಥದ್ದು ನಾವು ಗಮನಿಸುವಂಥದ್ದು. ಇನ್ನು ನಂತರದಲ್ಲಿ ನೋಡೋದಾದ್ರೆ ನೋಡಿ, ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಕೆಳಗಿನ ಯಾವ ಇಲಾಖೆಯಲ್ಲಿ ಸ್ಪೋರ್ಟ್ಸ್ ಕೋಟಕ್ಕೆ ಶೇಕಡ 3% ಮೀಸಲಾತಿಯನ್ನ ಕೊಟ್ಟಿರುವಂಥದ್ದು. ಯಾವ ಇಲಾಖೆಗೆ ಕೊಟ್ಟಿದ್ದಾರೆ? ಈ ಪೊಲೀಸ್ ಇಲಾಖೆಗೋ ಅಥವಾ ಅರಣ್ಯ ಇಲಾಖೆಗೋ, ಇವೆರಡೂ ಇಲಾಖೆಗೋ ಅಥವಾ ಮೇಲಿನ ಯಾವುದೂ ಅಲ್ಲ? ನಾವು ರಾಜ್ಯ ಸರ್ಕಾರದಲ್ಲಿ ಗಮನಿಸೋದಾದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಪೊಲೀಸ್ ಮತ್ತು ಅರಣ್ಯ ಇಲಾಖೆಗೆ ನೇಮಕಾತಿ ಸಂದರ್ಭದಲ್ಲಿ ವಿಶೇಷವಾಗಿ ಕ್ರೀಡಾಪಟುಗಳಿಗೆ ಶೇಕಡ 3% ಮೀಸಲಾತಿಯನ್ನ ನೀಡಲಾಗ್ತಾ ಇದೆ ಅನ್ನುವಂಥದ್ದು ಯಾರು ಹೇಳಿದ್ದಾರೆ? ಪ್ರಸ್ತುತವಾಗಿ ಇರುವಂತಹ ಮುಖ್ಯಮಂತ್ರಿ ಯಾರೋ ಸಿದ್ದರಾಮಯ್ಯ ಅವರು ತಿಳಿಸಿರುವಂಥದ್ದು. ಅಲ್ಲದೆ ಇತರೆ ಇಲಾಖೆಯಲ್ಲಿ ನೀಡುವಂತಹ ಶೇಕಡ 2% ಮೀಸಲಾತಿಯನ್ನು ಕುರಿತು ಸಕಾರಾತ್ಮಕವಾಗಿ ಪರಿಶೀಲಿಸಿ ಕ್ರಮವನ್ನ ಕೈಗೊಳ್ಳುತ್ತೇವೆ ಅಂತಲೂ ಕೂಡ ತಿಳಿಸಿರುವಂಥದ್ದು. ನೋಡಿ, ನೆನ್ಪಿಟ್ಕೊಳ್ಳಿ, ಸ್ಪೋರ್ಟ್ಸ್ ಕೋಟಕ್ಕೆ ಯಾವುದರಲ್ಲಿ ಫಾರೆಸ್ಟ್ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಶೇಕಡ 3% ಇರುವಂಥದ್ದು ನಾವು ನೋಡುವಂಥದ್ದು. ಶೇಕಡ 3% ಕಮ್ಮಿ. ಇನ್ನು ಅಬುವಾ ಆವಾಸ್ ಯೋಜನೆ ಯಾವ ರಾಜ್ಯದ ಅನುಮೋದಿಸಿತು? ಈಗ ನಾವು ಆವಾಸ್ ಯೋಜನೆಗಳನ್ನ ನೋಡುವಾಗ ಕೆಲವೊಂದು ಮುಖ್ಯಮಂತ್ರಿ ಆವಾಸ್ ಯೋಜನೆ ಅನ್ನುವಂಥದ್ದು ಕೆಲವು ರಾಜ್ಯದಲ್ಲಿರುವಂಥದ್ದು, ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಅಂಬೇಡ್ಕರ್ ಆವಾಸ್ ಯೋಜನೆ, ರಾಜೀವ್ ಗಾಂಧಿ ಆವಾಸ್ ಯೋಜನೆ, ಇವೆಲ್ಲ ಆವಾಸ್ ಯೋಜನೆಗಳು. ಇಲ್ಲೂ ಕೂಡ ಒಂದು ಆವಾಸ್ ಯೋಜನೆ ಬಂದಿರುವಂಥದ್ದು. ಅಬುವಾ ಆವಾಸ್ ಯೋಜನೆ ಯಾವ ರಾಜ್ಯ ಇತ್ತೀಚೆಗೆ ಒಂದು ಅನುಮೋದನೆ ಮಾಡಿರುವಂಥದ್ದು ನೋಡೋದಾದ್ರೆ ಇಲ್ಲಿ ರಾಜ್ಯಗಳನ್ನ ಗಮನಿಸಿ. ಮಧ್ಯಪ್ರದೇಶ್, ಜಾರ್ಖಂಡ್, ರಾಜಸ್ಥಾನ, ಉತ್ತರ ಪ್ರದೇಶ್. ಜಾರ್ಖಂಡ್ ನಲ್ಲಿ ಬಂದಿರುವಂಥದ್ದು. ಜಾರ್ಖಂಡ್ನ ಒಂದು ಕ್ಯಾಬಿನೆಟ್ ಏನಿದೆ ಅದು ಅಬುವಾ ಆವಾಸ್ ಯೋಜನೆಯನ್ನ ಅನುಮೋದನೆ ಮಾಡಿರುವಂಥದ್ದು. ಇದು ರಾಜ್ಯದ ವಸತಿ ರಹಿತ ವ್ಯಕ್ತಿಗಳಿಗೆ 8 ಲಕ್ಷ ಒಂದು ಮನೆಯನ್ನ ಒದಗಿಸುವಂತಹ ಒಂದು ವಸತಿ ಯೋಜನೆ ಆಗಿದೆ. ಕೆಲವು ಬಾರಿ ಬೇರೆ ರಾಜ್ಯದ ಆವಾಸ್ ಯೋಜನೆಗಳ ಬಗ್ಗೆನೂ ಕೇಳುವಂತಹ ಸಾಧ್ಯತೆ ಇರುವುದರಿಂದ ವಿಮರ್ಶಾ 2023 ಈ ಹೆಸರಿನ ರಾಷ್ಟ್ರೀಯ ಹ್ಯಾಕಥಾನ್ ಈ ಕೆಳಗಿನ ಯಾವ ಉದ್ದೇಶಕ್ಕಾಗಿ ಅನಾವರಣಗೊಳಿಸಲಾಯಿತು ಅನ್ನುವಂಥದ್ದು. ನೋಡಿ, ಆಪ್ಷನ್ಗಳನ್ನ ಗಮನಿಸೋದಾದ್ರೆ ಎದಲ್ಲಿ ಏನ್ ಹೇಳುತ್ತೆ ಅಂದ್ರೆ ಪೊಲೀಸ್ ಕಾರ್ಯಾಚರಣೆಯ ಉದ್ದೇಶವನ್ನ ಗುರುತಿಸುವುದಕ್ಕೆ. ಆಪ್ಷನ್ ಬಿ, ಸೂಕ್ಷ್ಮ ಕಾರ್ಯಾಚರಣೆಗಳ ಸಂದರ್ಭದಲ್ಲಿ ಕಾನೂನು ಜಾರಿ ಸಂಸ್ಥೆಗಳು 5G ತಂತ್ರಜ್ಞಾನವನ್ನ ಸುರಕ್ಷಿತವಾಗಿ ಬಳಕೆ ಮಾಡುವುದನ್ನ ಖಚಿತಪಡಿಸಿಕೊಳ್ಳುವುದಕ್ಕೆ. ಎ ಬಿ 2 ಹೇಳಿಕೆಗಳು, ಮೇಲಿನ ಯಾವುದೂ ಅಲ್ಲ. ನೋಡಿ, ಸೂಕ್ಷ್ಮ ಕಾರ್ಯಾಚರಣೆಗಳ ಸಂದರ್ಭದಲ್ಲಿ ಒಂದು ಕಾನೂನು ಸಂಸ್ಥೆಗಳು 5G ತಂತ್ರಜ್ಞಾನವನ್ನ ಬಳಸಿಕೊಳ್ಳಲು ಅಥವಾ ಖಚಿತಪಡಿಸಿಕೊಳ್ಳಲು ನವೀನ ಸಾಧನಗಳನ್ನ ಗುರುತಿಸುವಂಥದ್ದು ವಿಮರ್ಶಾ ಯೋಜನೆ. ವಿಮರ್ಶಾ 2023 ಒಂದು ಹ್ಯಾಕ್ ಜಾಲತಾಣವಾಗಿರುವಂಥದ್ದು ನಾವು ಗಮನಿಸುವಂಥದ್ದು. ಇದು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರುವಂತಹ ಕ್ವಶನ್ಗಳು ಹೆಚ್ಚಾಗಿರುತ್ತೆ. ಮತ್ತೊಂದು ಯೋಜನೆಗೆ ಸಂಬಂಧಪಟ್ಟಂತೆ ನೋಡಿ, ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ
ಅಮೃತಧಾರೆ. ಅಮೃತಧಾರೆ ಎಂಬುದು ಎದೆ ಹಾಲು ಬ್ಯಾಂಕಿಂಗ್ ನೆರವಿನಿಂದ 2,000 ಶಿಶುಗಳಿಗೆ ತಾಯಂದಿರ ಎದೆ ಹಾಲು ಒದಗಿಸುವಂಥದ್ದು. ಅಗತ್ಯ ಪ್ರಮಾಣದಲ್ಲಿ ಎದೆ ಹಾಲು ಸಿಗದಂತಹ ಎದೆ ಹಾಲು ವಂಚಿತ ಮಕ್ಕಳಿಗಾಗಿ ಈ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಿರುವಂಥದ್ದು. ನೋಡ್ತೀವಿ ನಾವು, ರಕ್ತದ ಬ್ಯಾಂಕ್ ಆಗಿರ್ಬೋದು, ಕಿಡ್ನಿ ಬ್ಯಾಂಕ್ಗಳಾಗಿರ್ಬೋದು, ಈಗ ಹೆಚ್ಚಿನದಾಗಿ ಮಸಲ್ಸ್ ಆಗಿರುವ ಬ್ಯಾಂಕ್ಗಳಾಗಿರ್ಬೋದು, ಎಲ್ಲ ಬ್ಯಾಂಕ್ಗಳನ್ನ ಗಮನಿಸ್ತೇವೆ. ಹಾಗೆ ಕೂಡ ಎದೆ ಹಾಲು ಬ್ಲೀಡಿಂಗ್ ಬ್ಯಾಂಕ್ಗಳನ್ನ ನಾವು ನೋಡುವಂಥದ್ದು. ನೋಡಿ, ಆಯ್ಕೆಗಳನ್ನ ಗಮನಿಸೋದಂದ್ರೆ ಎ ಮಾತ್ರ ಸರಿ, ಬಿ ಮಾತ್ರ ಸರಿ, ಎ ಬಿ 2 ಹೇಳಿಕೆಗಳು ಸರಿ. ನೋಡುವುದಾದ್ರೆ ಈ ಹೇಳಿಕೆಗಳು 2 ಹೇಳಿಕೆಗಳು ಸರಿಯಾಗಿರುವಂಥದ್ದು. ಇಲ್ಲಿ 2022ರಲ್ಲಿ ಮಾರ್ಚ್ ತಿಂಗಳಿನಲ್ಲಿ ಅಮೃತಧಾರೆ ಎದೆ ಹಾಲು ಬ್ಯಾಂಕ್ ಒಂದು ಚಾಲನೆಯನ್ನು ಕೊಟ್ಟಿರುವಂಥದ್ದು. ಶಿಶುಗಳಿಗೆ ಎದೆ ಹಾಲು ಅಗತ್ಯ ಪ್ರಮಾಣದಲ್ಲಿ ಸಿಗದ ಹಾಗೂ ಎದೆ ಹಾಲು ವಂಚಿತ ಮಕ್ಕಳಿಗೆ ಈ ಬ್ಯಾಂಕ್ ಅನ್ನ ನಿರ್ಮಾಣ ಮಾಡಲಾಗಿರುತ್ತೆ. ಕೆಲವು ಬಾರಿ ಆಗುತ್ತೆ, ಈ ಹೆರಿಗೆ ಸಂದರ್ಭದಲ್ಲಾಗಿರ್ಬೋದು ಅಥವಾ ಇನ್ಯಾವುದೋ ಒಂದು ಕಾರಣಕ್ಕೆ ಎದೆ ಹಾಲು ವಂಚಿತ ಒಂದು ಮಕ್ಕಳಿಗೆ ಒಂದು ಎದೆ ಹಾಲನ್ನ ಪೂರೈಕೆ ಮಾಡುವಂತಹ ವ್ಯವಸ್ಥೆ ಕೂಡ ಈ ಬ್ಯಾಂಕ್ ಮಾಡುವಂಥದ್ದು. ಅಮೃತಧಾರೆ ನೆನ್ಪಿಟ್ಕೋಬೇಕಾಗತ್ತೆ. ಅಮೃತಧಾರೆ ಸ್ಕೀಮ್ ಅನ್ನು, ಅಮೃತಧಾರೆ ಯಾವ್ದು ಸಂಬಂಧಪಟ್ಟಿದೆ? ಎದೆ ಹಾಲು ಬ್ಯಾಂಕ್. ಇನ್ನು ನಂತರದಲ್ಲಿ ಕ್ವಶನ್ ನೋಡಿ, ಈ ಹೇಳಿಕೆಗಳನ್ನ ಗಮನಿಸಿ ಸರಿ ಉತ್ತರವನ್ನ ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಕರ್ನಾಟಕದಲ್ಲಿ ಫಿಫಾ ಫುಟ್ಬಾಲ್ ಮೈದಾನವನ್ನ ಬೆಂಗಳೂರು ಹಾಗೂ ಬಳ್ಳಾರಿಯಲ್ಲಿ ಮೊದಲು ನಿರ್ಮಿಸಲಾಗಿತ್ತು ಅನ್ನುವಂಥದ್ದು ಕೇಳಿದ್ದಾರೆ. ಕಲಬುರಗಿಯಲ್ಲೂ ಕೂಡ ಫಿಫಾ ಮಾನ್ಯತೆ ಪಡೆದಂತಹ ಒಂದು ಫುಟ್ಬಾಲ್ ನಿರ್ಮಾಣ ಮಾಡಲಾಗ್ತಿದೆ. ಇದು ರಾಜ್ಯದ 3ನೇ ಮೈದಾನವಾಗಿದೆ. ಈ ಕೆಲವು ನೋಡಿ ಹೇಳಿಕೆಗಳ ರೂಪದಲ್ಲಿ ರಾಜ್ಯದಲ್ಲಿ ಆಗಿರುವಂತಹ ಒಂದು ಯೋಜನೆ ಆಗಿರ್ಬೋದು, ಮೈದಾನಗಳಾಗಿರ್ಬೋದು, ಕಾರ್ಯಚಟುವಟಿಕೆ ಮೇಲೆ ಕ್ವಶನ್ ಬರುವಂತ ಚಾನ್ಸಸ್ ಇದೆ. ಈಗ ಕಲಬುರಗಿಯಲ್ಲೂ ಒಂದು ಹೊಸದಾಗಿ ಫುಟ್ಬಾಲ್ ಮೈದಾನ ಆಗ್ತಾ ಇದೆ ಅಂತ ಒಂದು ಹೇಳಿಕೆ ಬಂದಿರುವಂತದ್ದು. ಇಲ್ಲಿ ಎ ಮಾತ್ರ ಸರಿ, ಎ ಬಿ ಸರಿ, ಬಿ ಮಾತ್ರ ಸರಿ, ಮೇಲಿನ ಯಾವುದು ಹೇಳಿಕೆಗಳು ಸರಿಯಲ್ಲ. ಇಲ್ಲಿ ಎಲ್ಲಾ ಹೇಳಿಕೆಗಳು ಸರಿಯಾಗಿರುವಂತದ್ದು. ನೋಡಿ, ಈಗ ರಾಜ್ಯದಲ್ಲಿಯೂ ಕೂಡ 3ನೇ ಫುಟ್ಬಾಲ್ ಮೈದಾನವನ್ನ ಕಲಬುರಗಿಯಲ್ಲಿ ನಿರ್ಮಿಸ್ತಾ ಇದ್ದಾರೆ. ಮೊದಲು ಎಲ್ಲಿತ್ತು? ಬೆಂಗಳೂರು. ನಾವೇನೇನ್ ಹೇಳಿದ್ವಿ? ಮೊದಲನೇದಾಗಿ ಇದು ಫಸ್ಟ್ ಇರುವಂತ, ಎರಡನೇದು ಬಳ್ಳಾರಿ, ನಂತರ ಕಲಬುರಗಿ. ಕಲಬುರಗಿಯಲ್ಲಿ ಇರುವಂತದ್ದು ಇದು 3ನೇ ಮೈದಾನ. ಫಸ್ಟ್ ಈ 2 ಪ್ರೆಸೆಂಟ್ ಇದೆ, ಈಗ ಪ್ಲಸ್ ಒಂದು ಆಡ್ ಆಗ್ತಾ ಇದೆ, ಹಾಗಾಗಿ ಇದನ್ನ ಇಂಪಾರ್ಟೆಂಟ್ ಆಗತ್ತೆ. ಇನ್ನು ನಂತರದಲ್ಲಿ ಪ್ರತಿಷ್ಠಿತ ಪ್ರಶಸ್ತಿಯಾದಂತಹ ಜವಾಬ್ದಾರಿಯುತ ಪ್ರವಾಸೋದ್ಯಮ ಪ್ರಶಸ್ತಿ 2023ರ ಯಾವ ರಾಜ್ಯ ಪಡ್ಕೊಂಡಿದೆ ಅನ್ನುವಂಥದ್ದು ಕೇಳಿದ್ದಾರೆ. ಆಪ್ಷನ್ಗಳನ್ನ ನೋಡೋದಾದ್ರೆ ಮಹಾರಾಷ್ಟ್ರ, ಗುಜರಾತ್, ಉತ್ತರ ಪ್ರದೇಶ್, ಕೇರಳ ರಾಜ್ಯ ಇತ್ತೀಚೆಗೆ ಒಂದು ಜವಾಬ್ದಾರಿಯುತ ಪ್ರವಾಸೋದ್ಯಮ ಪ್ರಶಸ್ತಿಯನ್ನ 2023ರಲ್ಲಿ ಪಡ್ಕೊಂಡಿರುವಂಥದ್ದು. ಇದಿಷ್ಟು ಇವತ್ತಿನ ಒಂದು ತರಗತಿಯಾಗಿತ್ತು ಸ್ನೇಹಿತರೆ. ಇವತ್ತು ಟಾಪ್ MCQಗಳನ್ನ ಚರ್ಚೆ ಮಾಡಿದ್ದೀವಿ. ಇಲ್ಲಿ ನೋಡೋದಾದ್ರೆ ನಾವು ಹೆಚ್ಚಿನದಾಗಿ ಸ್ಪೋರ್ಟ್ಸ್ ಕೋಟಕ್ಕೆ ಹಾಗೆ ಅಮೃತಧಾರೆ ಸ್ಕೀಮ್, ಆಮೇಲೆ ಫಿಫಾ ಮೈದಾನ, ಇವೆಲ್ಲ ಕೂಡ ಒಂದು ಇಂಪಾರ್ಟೆಂಟ್ ಆಗುವಂಥದ್ದು. ಟಾಪ್ 10 ಕ್ವಶನ್ಸ್ ಅಲ್ಲಿ ನಾವು ಇವನ್ನ ಕವರ್ ಮಾಡಿರುವಂಥದ್ದು. ಮುಂದಿನ ತರಗತಿಯಲ್ಲಿ ಮತ್ತೊಂದು ಕ್ವಶನ್ಸ್ಗಳ ಬಗ್ಗೆ ಬರ್ತೇನೆ. ಥ್ಯಾಂಕ್ ಯು ಆಲ್.